ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ದಿನನಿತ್ಯ 5 ಪ್ರಚಲಿತ ವಿದ್ಯಮಾನಗಳ ಒಂದು ಪ್ರಶ್ನೆಗಳನ್ನು ನೋಡೋಣ. ಆ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ಒಂದನೇ ಪ್ರಶ್ನೆ, 77ನೇ ಗಣರಾಜ್ಯೋತ್ಸವ ಭಾರತದಲ್ಲಿ ಯಾವ ವರ್ಷದಲ್ಲಿ ಆಚರಿಸಲಾಯಿತು? ಆಪ್ಷನ್ ಎ 2025, ಆಪ್ಷನ್ ಬಿ 2026, ಆಪ್ಷನ್ ಸಿ 2027, ಆಪ್ಷನ್ ಡಿ 1950. ಉತ್ತರ ನಾವು ನೋಡೋದಾದರೆ 2026ರಂದು 77ನೇ ಗಣರಾಜ್ಯೋತ್ಸವವನ್ನು ನಮ್ಮ ಒಂದು ಭಾರತ ದೇಶದೊಳಗಡೆ ಆಚರಣೆ ಮಾಡಲಾಯಿತು. ಪ್ರಶ್ನೆ 2, 2026ರಲ್ಲಿ ಭಾರತ ಮತ್ತು ಯಾವ ಸಂಘಟನೆಯ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ FTA ಅಂತಿಮ ಹಂತ ತಲುಪಿತು? ಆಪ್ಷನ್ ಎ ಏಷಿಯನ್, ಆಪ್ಷನ್ ಬಿ ಸಾರ್ಕ್, ಆಪ್ಷನ್ ಸಿ ಯುರೋಪಿಯನ್ ಯೂನಿಯನ್, ಆಪ್ಷನ್ ಡಿ ಬ್ರಿಕ್ಸ್. ಈ ಪ್ರಶ್ನೆಗೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಇದು 2026ನೇ ಇಸ್ವಿಗೆ ಸಂಬಂಧಪಟ್ಟಂತಹ ಒಂದು ಪ್ರಚಲಿತ ವಿದ್ಯಮಾನ. ಏಕೆಂದರೆ ಈಗಾಗಲೇ ನೋಡಿದ್ರಿ, SDA KER ಎಕ್ಸಾಮ್ ನಡೆಸಿದರು. ಇಂತಹ ಪ್ರಶ್ನೆಗಳು ಈಗಾಗಲೇ ಬಂದಿರೋದ್ರಿಂದ ಹೀಗಾಗಿ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾಗಿದೆ. ಹೀಗಾಗಿ ನೀವು ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡಿ. ಮೂರನೇ ಪ್ರಶ್ನೆ, 2026ರಲ್ಲಿ ಭಾರತ ಆರ್ಥಿಕ ಬೆಳವಣಿಗೆ ದರ GDP ಗ್ರೋತ್ ಕುರಿತು IMF ನೀಡಿದ ಅಂದಾಜು ಯಾವುದು? ಆಪ್ಷನ್ ಎ 6.1, ಆಪ್ಷನ್ ಬಿ 6.8, ಆಪ್ಷನ್ ಸಿ 7.3, ಆಪ್ಷನ್ ಡಿ 8. ಓಕೆ, ಇಲ್ಲಿ 2026ಕ್ಕೆ ಸಂಬಂಧಪಟ್ಟಂತಹ ಈಗ ಭಾರತದ ಆರ್ಥಿಕ ಬೆಳವಣಿಗೆ ದರ GDP ಗ್ರೋತ್ ಎಷ್ಟಿದೆ ಅಂತಂದು ಈಗ IMF ಅಂದಾಜು ಮಾಡಲ್ಲ. ಇಂಡಿಯನ್ ಮಾನಿಟರಿ ಫಂಡ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಭಾರತದ ಒಂದು ಪ್ರಸ್ತುತ ಒಂದು GDP ಎಷ್ಟಿದೆ ಎಂಬುದರ ಬಗ್ಗೆ ಹೇಳಿದರೆ ಅದು ಎಷ್ಟಿದೆ ಎಂಬುದನ್ನು ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ನಾಲ್ಕನೇ ಪ್ರಶ್ನೆ, 2026ರಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಲ್ಲಿರುವಂಥ ಯೋಜನೆ ಯಾವುದು ಅಂತ? ಆಪ್ಷನ್ ಎ ಮೇಕೆದಾಟು ಯೋಜನೆ, ಆಪ್ಷನ್ ಬಿ ಬುಲೆಟ್ ಟ್ರೈನ್ ಯೋಜನೆ, ಆಪ್ಷನ್ ಸಿ ಗಂಗಾ ನದಿ ಶುದ್ಧೀಕರಣ, ಆಪ್ಷನ್ ಡಿ ಸಾಗರಮಾಲಾ ಯೋಜನೆ. ಈ ಪ್ರಶ್ನೆಗೆ ಕೂಡ ನೀವು ಕಮೆಂಟ್ ಮುಖಾಂತರ ಉತ್ತರವನ್ನು ನೀಡಿ. ಈ ಪ್ರಶ್ನೆಯು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ 2026ರ ಗಣರಾಜ್ಯೋತ್ಸವ ಪರೇಡ್ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ಇಂಡಿಯಾ ಗೇಟ್, ಆಪ್ಷನ್ ಬಿ ಕೆಂಪುಕೋಟೆ, ಆಪ್ಷನ್ ಸಿ ಕರ್ತವ್ಯ ಪಥ, ಆಪ್ಷನ್ ಡಿ ರಾಷ್ಟ್ರಪತಿ ಭವನ. ಈ ಪ್ರಶ್ನೆಯು ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಹೀಗೆ ಒಟ್ಟಾರೆಯಾಗಿ 5 ಪ್ರಶ್ನೆಗಳಿಗೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಇವು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳು. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ಅಭ್ಯರ್ಥಿಗಳಿಗೆ ಈ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗಿವೆ.